ಹೇಳ್ತಾ ಇದ್ರು ನಾನೇ ಬೆಳೆಸಿದ್ದೀನಿ ಯಾರು ಬೆಳೆಸಬೇಕಾಗುತ್ತೆ? ಯಾರನ್ನ ಬೆಳೆಸಕ್ಕಾಗಲ್ಲ. ಬೆಳೆಸಿದವರು ಅನ್ನೋದಕ್ಕಿಂತ ಅವ್ರು ಅನ್ನ ಕೊಟ್ಟವರು ಅಂತ ಹೇಳ್ತೀನಿ ನಾನು. ನೋ ಕಾಮೆಂಟ್ಸ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಎಲ್ಲರಿಗೂ ಗೊತ್ತಿದೆ ಇಲ್ಲಿ ರಾಮುಲು ಹೆಂಗ್ ಬೆಳೆದಿದಾರ ಹೆಂಗಿಲ್ಲ ಅಂತೇಳಿ. ಅದನ್ನ ತುಂಬಾ ಸರ್ತಿ ಹೇಳ್ಕೊಂಡಿದ್ದಾರೆ ಶ್ರೀರಾಮುಲು ಅವರು. ಜನಾರ್ದನ್ ರೆಡ್ಡಿ ಅವರೇ ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದ್ದು, ನನಗೆ ಅನ್ನ ಕೊಟ್ಟಿದ್ದು ಎಲ್ಲವನ್ನ ಕೂಡ ಹೇಳಿದ್ದಾರೆ. ಇವನೇನ ನನ್ನ ಜಿಲ್ಲೆ ಅಂತ ನಾನು ಅಭಿವೃದ್ಧಿ ಮಾಡಿ ಏನ್ ಮಾಡೇನ್ರಿ? ಏನ್ ಮಾಡಿದೇನೆ ಹೇಳ್ರಿ? ಅವ್ನು ಸುಮ್ಮನೆ ಮಾತಿದ್ರೆ ಸಾಕು, ನಾನು ಅಭಿವೃದ್ಧಿ ಮಾಡಿದೆ ಏನ್ ಮಾಡೇನ್ರಿ? ಏನ್ ಬಗಳ್ತಾ ಇದೀಯೋ ಶನಿ ಮುಂಡೆದೆ. ಬಹುಶಃ ಜನಾರ್ದನ್ ರೆಡ್ಡಿ ಎಷ್ಟು ಅಭಿವೃದ್ಧಿ ಮಾಡಿದಾರೋ ಅಷ್ಟು ಮಾಡ್ಲಿಕ್ಕೆ ನಮ್ಮ ಕೈಲಿ ಆಗಲ್ಲ. ಈಗ ಗೊತ್ತಾಯ್ತು. ಇದಕ್ಕೆ ಒಂದು ಇತಿಹಾಸವಿದ್ದಂತ ಈ ಬಳ್ಳಾರಿ ಜಿಲ್ಲೆಗೆ ಅವತ್ತಿನ ಸಂದರ್ಭದಲ್ಲಿ ಒಂದು ಕಾಲದಲ್ಲಿ ಬಂಗಾರವನ್ನು ಬಿತ್ತಿದ್ರೆ ಬಂಗಾರ ಬರುತ್ತೆ ಅನ್ನೋ ಕಲ್ಪನೆ ಮತ್ತು ಅದೇ ರೀತಿಯಲ್ಲಿ ವಾಸ್ತವಾಂಶ ಮಾಡಿದಂತ ವ್ಯಕ್ತಿ ಜನಾರ್ದನ್ ರೆಡ್ಡಿ ಅವರು. ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ? ನಿನ್ ಜನ್ಮಕ್ಕೆ ಹೋಗು. ಹಳೆ ರೆಕಾರ್ಡ್ಸ್ ತೆಗೆದು ನೋಡಿ, ಬಿಜೆಪಿ ಸರ್ಕಾರ ಬಂದಿದೆ ನನ್ನಿಂದ ಅಂತಾನ. ನಮ್ಮ ಭಾಗದ ಶಕ್ತಿ, ನಮ್ಮ ಭಾಗದ ನಾಯಕರಾದಂತ ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಮತ್ತೆ ಲಕ್ಷ್ಮೀ ಅರುಣವರು ಸೇರಿ ಅವತ್ತಿನ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಯಡಿಯೂರಪ್ಪ ಅವರ ಜೊತೆ ಸೇರಿ ಇವತ್ತು ಕರ್ನಾಟಕದಲ್ಲಿ ಸರ್ಕಾರ ತರುವಂತ ಕೆಲಸ ಅವತ್ತು ಮಾಡಿದ್ರು. ಜನಾರ್ದನ್ ರೆಡ್ಡಿ ನೋಡ್ರಿ ಕಂಪ್ಲೀಟ್ಲಿ ಎರಡು ತುಂಡು ಮಾಡಿ ಕುಂತಾನೆ. ಜಿಲ್ಲೆ ವಿಭಜನೆ ಆಗೋದು ಜನಾರ್ದನ್ ರೆಡ್ಡಿ ಇಷ್ಟ ಇರಲಿಲ್ಲ. ಇಡೀ ಜಿಲ್ಲೆಯಲ್ಲಿ ಎಲ್ಲಾ ಕಡೆ ಕೂಡ ಎರಡು ತುಂಡು ಮಾಡಕ್ ಹೊಂಟಾನ. ಪ್ರಾಮಾಣಿಕವಾಗಿ ಹೇಳ್ದೇನ್ರಿ, ಆನಂದ್ ಸಿಂಗ್ ಅವ್ರದ್ದು ನಮ್ದು ಎಲ್ಲರ ಅಭಿಪ್ರಾಯ ಕೂಡ ವಿಭಜನೆ ಆಗ್ಬೇಕು ಅನ್ನೋಂಥದ್ದು ಅಭಿಪ್ರಾಯ ಇತ್ತು. ನಮ್ದು ಎಲ್ಲರ ಅಭಿಪ್ರಾಯ ಕೂಡ ವಿಭಜನೆ ಆಗ್ಬೇಕು ಅನ್ನೋಂಥದ್ದು ಅಭಿಪ್ರಾಯ ಇತ್ತು. ನಮ್ದು ಎಲ್ಲರ ಅಭಿಪ್ರಾಯ ಕೂಡ ವಿಭಜನೆ ಆಗ್ಬೇಕು ಅನ್ನೋಂಥದ್ದು ಅಭಿಪ್ರಾಯ ಇತ್ತು. ನೀವು ಬಹಳ ಬುದ್ಧಿವಂತರು. ಅವನು ಅನ್ನಂತ ಸಂಪ್ರದಾಯ ನಂದಲ್ಲ. ಯಾಕಂದ್ರೆ ಅವನು ಅನ್ನಂತ ಅವ್ನ ಕಲ್ಚರ್ ಆಗಿರ್ಬೋದು. ನಾನು ಅವನು ಅನ್ನೋದಕ್ಕೆ ಹೋಗಲ್ಲ. ಅವ್ನ ನಾಲಿಗೆ ಮೇಲೆ ಬಿಗಿರ್ಬೇಕಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಜನಾರ್ದನ್ ರೆಡ್ಡಿ ಫ್ರೀಡಮ್ ಫೈಟರ್ ಏನ್ರಿ ಅವನು ಏನೈತಿ? ನನ್ನ ಏನ್ ಬೆಳವಣಿಗೆಯಲ್ಲಿ ಕುಸಿದಿದ್ದತ್ರಿ ಏನಿಲ್ಲಲ್ರಿ. ಏನೈತಿ ಈಗ ನಿಮ್ಮಿಬ್ಬರು ವಿಚಾರದಲ್ಲಿ ಕರ್ತಿಗೆ ಗಂಡ್ಮಗ ಆದ್ರೆ ಮುಂಡೆಗೆ ಮುಲ್ಕಾಟ ಅಂದಂಗೆ ಯಾಕೋ ಬೆಳಿಗ್ಗೆಯಿಂದ ಮುಲ್ಕಾಡ್ತಿದ್ಯಾ?